ನಮಸ್ಕಾರ ಎಲ್ಲ ಅಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ಈಗಾಗಲೇ ನಾವು ಒಂದಷ್ಟು ವಿಡಿಯೋಗಳಲ್ಲಿ ಯಾವ ಚಕ್ರ ದುರ್ಬಲ ಆದಾಗ ಅಂದರೆ ವೀಕ್ ಆದಾಗ ಅಥವಾ ನಿರ್ಬಂಧಿಸಲ್ಪಟ್ಟಾಗ ಅಂದರೆ ಬ್ಲಾಕ್ ಆದಾಗ ಏನೇನು ಲಕ್ಷಣಗಳು ಕಾಣಿಸ್ತವೆ ಅನ್ನೋದ್ರ ಬಗ್ಗೆ ತುಂಬ ವಿವರವಾಗಿ ತಿಳ್ಕೊಳ್ತಾ ಇದ್ದೀವಿ. ಇದುವರೆಗೆ ನಾವು ಮೂಲಾಧಾರ, ಸ್ವಾಧಿಷ್ಠಾನ ಹಾಗೂ ಮಣಿಪುರ ಚಕ್ರಗಳ ಲಕ್ಷಣಗಳು ಮತ್ತು ಅವು ದುರ್ಬಲವಾದಾಗ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡಿದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೃದಯ ಚಕ್ರ ಎಂದು ಕರೆಯಲ್ಪಡುವಂತಹ ಅನಾಹತ ಚಕ್ರವು ನಿರ್ಬಂಧಿಸಲ್ಪಟ್ಟಾಗ ಅಥವಾ ದುರ್ಬಲಗೊಂಡಾಗ ಯಾವ ಯಾವ ಲಕ್ಷಣಗಳು ವ್ಯಕ್ತಿಯಲ್ಲಿ ಕಾಣಿಸ್ತವೆ ಅನ್ನೋದನ್ನು ನೋಡೋಣ. ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಬಹಳ ಮುಖ್ಯವಾದದ್ದು ಮೂಲಾಧಾರ ಚಕ್ರ. ಯಾಕಂದರೆ ಅದು ನಮ್ಮ ಸ್ಟೆಬಿಲಿಟಿಗೆ, ನಮ್ಮ ಹಣಕಾಸಿಗೆ ಹಾಗೂ ನಮ್ಮ ವೈಯಕ್ತಿಕವಾದಂತಹ ಲೌಕಿಕವಾದಂತಹ ಬೆಳವಣಿಗೆಗೆ ಬಹಳ ಮುಖ್ಯವಾದದ್ದು. ಆದ್ದರಿಂದ ನಾವು ತುಂಬ ಜನ ಹೆಚ್ಚಾಗಿ ಮೂಲಾಧಾರ ಚಕ್ರ, ಅದರ ನಂತರ ಸ್ವಾಧಿಷ್ಠಾನ ಚಕ್ರ, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಚಕ್ರ, ಅದ್ರ ಬಗ್ಗೆ ಅತಿ ಹೆಚ್ಚು ಫೋಕಸನ್ನು ಮಾಡ್ತಾರೆ, ಅದ್ರ ಬಗ್ಗೆ ಅತಿ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಾದಮೇಲೆ ನಮ್ಮ ಮಣಿಪುರ ಚಕ್ರ, ನಮ್ಮ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುವಂತಹ ಚಕ್ರ. ಇದೆಲ್ಲ ಚೆನ್ನಾಗಿದ್ದರೆ ನಾವು ತುಂಬ ಚೆನ್ನಾಗಿರ್ತೀವಿ, ಬರೀ ದುಡ್ಡಿದ್ರೆ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಒಬ್ಬ ಮನುಷ್ಯ ಇಡೀ ಜೀವಮಾನದಲ್ಲಿ ಸಂಪೂರ್ಣವಾದಂತಹ ಜೀವನವನ್ನು ನಡೆಸಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿದ್ದರೆ ಎಲ್ಲ ಚಕ್ರಗಳ ಸಮತೋಲನ ಬೇಕೇ ಆಗುತ್ತೆ. ಸೊ ಇವತ್ತು ನಾವು ಏನು ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಇದು ನೀವು ಒಬ್ಬ ಹೀಲರ್ ಆಗಿದ್ದರೆ ಈ ವಿಡಿಯೋಗಳು ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ. ವ್ಯಕ್ತಿಗಳು ತೋರಿಸುವಂತಹ ಸ್ವಭಾವಗಳು, ನಡವಳಿಕೆಗಳ ಆಧಾರದ ಮೇಲೆ ಅವರಿಗೆ ಉಂಟಾಗುವಂತಹ ಸಮಸ್ಯೆಗಳು ಹಾಗೂ ಅವುಗಳ ಆಧಾರದ ಮೇಲೆ ಯಾವ ಚಕ್ರ ದುರ್ಬಲ ಆಗಿದೆ, ಯಾವ ಚಕ್ರವನ್ನು ಹೀಲ್ ಮಾಡೋದ್ರಿಂದ ಅವುಗಳ ಸಮಸ್ಯೆಗಳು ದೂರ ಆಗುತ್ತೆ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಅನಾಹತ ಚಕ್ರವು ಎದೆಯ ಮಧ್ಯಭಾಗದಲ್ಲಿದ್ದು ಪ್ರೀತಿ, ಸಹಾನುಭೂತಿ, ಕರುಣೆ ಮತ್ತು ಭಾವನಾತ್ಮಕ ಸಮತೋಲನದೊಂದಿಗೆ ಸಂಬಂಧವನ್ನು ಹೊಂದಿರುವಂತಹ ಚಕ್ರ ಆಗಿದೆ. ಇದು ಚಕ್ರ ವ್ಯವಸ್ಥೆಯ 7 ಚಕ್ರಗಳಲ್ಲಿ 4ನೆಯದಾಗಿದ್ದು, ಮೇಲಿನ 3 ಸಾತ್ವಿಕ ಚಕ್ರಗಳು ಹಾಗೂ ಕೆಳಗಿನ 3 ತಾಮಸಿಕ ಚಕ್ರಗಳು ನಟ್ಟ ನಡುವೆ ಇರುವಂತಹ ರಾಜಸಿಕ ಚಕ್ರ ಈ ಅನಾಹತ ಚಕ್ರ ಆಗಿದ್ದು, ಎಲ್ಲ ಚಕ್ರಗಳ ಸಮತೋಲನವನ್ನು ಮಾಡುವಂತಹ ಚಕ್ರ ಆಗಿದೆ ಇದು. ಇಂತಹ ಅನಾಹತ ಚಕ್ರ ಒಂದು ವೇಳೆ ದುರ್ಬಲಗೊಂಡ್ರೆ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಅಧಿಕ ರಕ್ತದೊತ್ತಡ ಅಂದರೆ ಹೈ BP ಹಾಗೂ ರಕ್ತನಾಳಗಳಲ್ಲಿ ಸಮಸ್ಯೆ ಉಂಟಾಗೋದು ಈ ಅನಾಹತ ಚಕ್ರ ದುರ್ಬಲ ಆದಾಗಲೇ. ಹೃದಯ ಚಕ್ರದ ಅಸಮತೋಲನದಿಂದ ಅಸ್ತಮ ಮೊದಲಾದಂತಹ ಉಸಿರಾಟದ ತೊಂದರೆಗಳು ಸೇರಿದಂತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗುತ್ತೆ. ದುರ್ಬಲಗೊಂಡ ಅನಾಹತ ಚಕ್ರವು ಪ್ರತಿರಕ್ಷಣಾ ವ್ಯವಸ್ಥೆ ಅಂದರೆ ಇಮ್ಯೂನ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುತ್ತೆ. ಇದು ಆಗಾಗ್ಗೆ ಅನಾರೋಗ್ಯಗೊಂಡು ಸದಾ ಹುಷಾರಿಲ್ಲದೆ ಇರೋ ಥರ ಆಗೋದು ಮತ್ತು ಬಹು ಬೇಗನೆ ಯಾವುದಾದ್ರೂ ಸೋಂಕು ರೋಗಗಳಿಗೆ ತುತ್ತಾಗೋ ರೀತಿ ಮಾಡುತ್ತೆ. ಯಾರಿಗೆ ಅನಾಹತ ಚಕ್ರ ದುರ್ಬಲವಾಗಿರುತ್ತೋ ಅವರಿಗೆ ಯಾವಾಗಲೂ ಮೇಲಿನ ಬೆನ್ನು ಮತ್ತು ಭುಜದ ನೋವು, ಎದೆಯ ಭಾಗದಲ್ಲಿ ಒತ್ತಡ ಮತ್ತು ನೋವು ಸಹಜವಾಗಿರುತ್ತೆ. ಈ ನಿರ್ಬಂಧಿಸಿದಂತಹ ಹೃದಯ ಚಕ್ರವು ದುಃಖ, ಹತಾಶೆ ಮತ್ತು ಖಿನ್ನತೆಯ ಭಾವನೆಗಳಿಗೆ ಕಾರಣ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಸಂಬಂಧಗಳ ವಿಷಯದಲ್ಲಿ ಮತ್ತು ಭಾವನಾತ್ಮಕ ಸಂಪರ್ಕ ಹೊಂದಿದವರ ವಿಷಯದಲ್ಲಿ ಅತಿಯಾದ ಆತಂಕ ಮತ್ತು ಚಿಂತೆಯನ್ನು ಉಂಟು ಮಾಡುತ್ತೆ. ಅನಾಹತ ಚಕ್ರದ ಅಸಮತೋಲನದಿಂದ ಭಾವನೆಗಳನ್ನು ನಿರ್ವಹಿಸುವ ಮತ್ತು ನಿಯಂತ್ರಿಸುವ ವಿಷಯದಲ್ಲಿ ಸಮಸ್ಯೆ ಉಂಟಾಗುತ್ತೆ. ಯಾವಾಗಲೂ ಮೂಡ್ ಸ್ವಿಂಗ್ ಆಗೋದ್ರಿಂದ ಭಾವನಾತ್ಮಕವಾಗಿ ಸ್ಥಿರವಾಗಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲ ಸಮಸ್ಯೆಗಳಿಂದ ಯಾವುದೇ ವಿಷಯದ ಮೇಲೆ ಏಕಾಗ್ರತೆಯನ್ನು ಹೊಂದೋದು ಕಷ್ಟ ಆಗುತ್ತೆ. ಇದರಿಂದಾಗಿ ಮಾನಸಿಕ ಸ್ಪಷ್ಟತೆ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ವ್ಯಕ್ತಿಗಳಿಗೆ ಯಾವುದೇ ವಿಷಯಗಳಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಈ ಅನಾಹತ ಚಕ್ರ ದುರ್ಬಲ ಆದಾಗ. ಇನ್ನು ಅನಾಹತ ಚಕ್ರ
ದುರ್ಬಲ ಆದಾಗ ಉಂಟಾಗುವಂತಹ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನೋಡೋದಾದರೆ ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಮನೋಭಾವನೆ ಕಡಿಮೆ ಆಗ್ತಾ ಹೋಗುತ್ತೆ. ಅವರ ಬಗ್ಗೆ ಅಂದರೆ ಬೇರೆಯವ್ರ ಬಗ್ಗೆ ಸಹಾನುಭೂತಿಯನ್ನು ತೋರಿಸೋದು ಕೂಡ ಕಷ್ಟ ಆಗುತ್ತೆ. ಹಾಗೆ ಬೇರೆಯವರು ನಮ್ಮ ಬಗ್ಗೆ ಮಾಡಿದಂತಹ ಸಣ್ಣ ಪುಟ್ಟ ತಪ್ಪುಗಳನ್ನು ಮರೆಯೋದಕ್ಕೆ ಸಾಧ್ಯ ಆಗೋಲ್ಲ. ಅವರನ್ನು ಬೇಗ ಕ್ಷಮಿಸೋದು ಕಷ್ಟ ಆಗುತ್ತೆ. ದೀರ್ಘಕಾಲ ಅವರ ಬಗ್ಗೆ ಕಹಿಯಾದ ಭಾವನೆಗಳನ್ನು ಇಟ್ಕೊಳ್ಳೋದ್ರಿಂದ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಕಷ್ಟ ಆಗ್ತಾ ಹೋಗುತ್ತೆ. ಬೇರೆಯವರೊಂದಿಗೆ ಹೀಗಾದರೆ ಸ್ವತಃ ತಮ್ಮ ತಪ್ಪುಗಳನ್ನು ತಾವೇ ಕ್ಷಮಿಸಿಕೊಳ್ಳೋದಕ್ಕೆ ಇಂತಹ ಅನಾಹತ ಚಕ್ರ ದುರ್ಬಲವಾಗಿರುವಂತಹ ವ್ಯಕ್ತಿಗಳಿಗೆ ಕಷ್ಟ ಆಗುತ್ತೆ. ಆದ್ದರಿಂದ ತಮ್ಮ ಬಗ್ಗೆ ತಾವೇ ಒಂದು ಹೀನಾಯವಾದಂತಹ ಭಾವನೆಯನ್ನು ಅನುಭವಿಸ್ತಾರೆ. ಅನಾಹತ ಚಕ್ರ ದುರ್ಬಲಗೊಂಡವರು ಭಾವನಾತ್ಮಕವಾಗಿ ಒಂದು ಮರಗಟ್ಟಿದಂತಹ ಸ್ಥಿತಿಯಲ್ಲಿರ್ತಾರೆ. ಇದರಿಂದಾಗಿ ತಮ್ಮ ಭಾವನೆಗಳಿಗೆ ತಾವೇ ಸ್ವತಃ ಸ್ಪಂದಿಸೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಜೊತೆಗೆ ಬೇರೆಯವರ ಭಾವನೆಗಳಿಗೂ ಕೂಡ ಸ್ಪಂದಿಸೋದು ಕಷ್ಟ ಆಗುತ್ತೆ. ಬೇರೆಯವರು ತನ್ನನ್ನು ಅತಿಯಾಗಿ ಹಚ್ಕೋಬೋದು ಅಥವಾ ತಾನು ಬೇರೆಯವ್ರನ್ನ ಹಚ್ಕೊಳ್ತೀನೋ ಅನ್ನುವಂತಹ ಭಯ ಕಾಣೋದ್ರಿಂದ ಯಾರೊಂದಿಗೂ ಭಾವನಾತ್ಮಕವಾಗಿ ಅಂಟಿಕೊಳ್ಳುವಂತಹ ಸಂಬಂಧವನ್ನು ತಪ್ಪಿಸುವ ಮೂಲಕ ಅದನ್ನು ಅವಾಯ್ಡ್ ಮಾಡ್ತಾ ಇರ್ತಾರೆ ಅಂತ ಜನಗಳನ್ನ. ಯಾರ ಅನಾಹತ ಚಕ್ರ ದುರ್ಬಲವಾಗಿರುತ್ತೋ ಅವರ ಪ್ರೀತಿ, ಪ್ರೇಮ, ಪ್ರಣಯದ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಮತ್ತು ಅವುಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ, ಅವುಗಳನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಒಂದು ರೀತಿಯಂಥ ಹೋರಾಟವನ್ನು ಮಾಡಬೇಕಾದಂತಹ ಸಂದರ್ಭ ಉಂಟಾಗುತ್ತೆ. ಅದೇ ರೀತಿ ಕುಟುಂಬದ ಜೊತೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಮಕ್ಕಳು ಎಲ್ಲರೊಂದಿಗೂ ಸೌಹಾರ್ದಯುತವಾಗಿ ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಕಷ್ಟಪಡಬೇಕಾಗತ್ತೆ. ಹಾಗೆಯೇ ನೆಂಟರಿಷ್ಟರೊಂದಿಗೆ, ಸ್ನೇಹಿತರೊಂದಿಗೆ ಸಹ ಆರೋಗ್ಯಕರ ಸಂಬಂಧವನ್ನು ಕಾಪಾಡಿಕೊಳ್ಳೋದು ಕಷ್ಟ ಆಗ್ತಾ ಇರುತ್ತೆ. ಯಾರ ಅನಾಹತ ಚಕ್ರ ದುರ್ಬಲವಾಗಿರುತ್ತೋ ಅಥವಾ ಬ್ಲಾಕ್ ಆಗಿರುತ್ತೋ ಅವರು ಯಾರೊಂದಿಗೂ ಸೇರೋದಕ್ಕೆ ಇಷ್ಟಪಡೋದಿಲ್ಲ. ಯಾರನ್ನಾದರೂ ಭೇಟಿಯಾಗಬೇಕು ಅಂದರೆ, ಇನ್ಯಾರೊಂದಿಗೋ ಮಾತಾಡಬೇಕಂದ್ರೆ ಹಿಂಜರಿಯುವಂತಹ ಪ್ರವೃತ್ತಿ ತೋರಿಸೋದ್ರಿಂದ ತಮ್ಮನ್ನು ತಾವು ಸಾಮಾಜಿಕವಾಗಿ ಪ್ರತ್ಯೇಕವಾಗಿ ಉಳಿಸ್ಕೊಳ್ಳುವಂತಹ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ತಾರೆ. ಮತ್ತೊಂದಿಷ್ಟು ಜನಗಳನ್ನ ನೀವು ನೋಡಿರ್ಬೋದು, ಅವರು ಯಾರೊಂದಿಗೂ ಪ್ರೀತಿ ವಿಶ್ವಾಸದಿಂದ, ವಾತ್ಸಲ್ಯದಿಂದ ಮಾತಾಡೋದೇ ಇಲ್ಲ. ಬೇಕಾದರೆ ಒಂದು ಮುದ್ದಾದ ಸಣ್ಣ ಮಕ್ಕಳಿರಲಿ ಅಥವಾ ವೃದ್ಧರಿರಲಿ, ಸ್ತ್ರೀಯರಿರಲಿ, ಸಮಾನರಿರಲಿ, ಯಾರೊಂದಿಗೂ ತಮ್ಮ ಪ್ರೀತಿ ವಾತ್ಸಲ್ಯವನ್ನು ತೋರಿಸೋದಕ್ಕೆ ಅಸಮರ್ಥರಾಗಿರ್ತಾರೆ. ಒಂದು ರೀತಿಯಾದಂಥ ಒರಟುತನವನ್ನು ರೂಢಿಸ್ಕೊಂಡಿರ್ತಾರೆ. ಹಾಗೆಯೇ ಯಾರ ಅನಾಹತ ಚಕ್ರ ಅಸಮತೋಲನಗೊಂಡಿರುತ್ತೋ ಅವರು ಬೇರೆಯವ್ರನ್ನ ನಂಬೋದೇ ಇಲ್ಲ. ಇದರಿಂದ ಯಾರೊಂದಿಗೂ ಆಳವಾದಂತಹ ಸಂಬಂಧ ಹಾಗೂ ಒಡನಾಟವನ್ನು ಬೆಳೆಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸಂಬಂಧಗಳು ಕೇವಲ ಮೇಲ್ಮಟ್ಟದಲ್ಲಿ ಮಾತ್ರ ಇರುವಂತಹ ಸ್ಥಿತಿ ಉಂಟಾಗುತ್ತೆ. ದುರ್ಬಲಗೊಂಡ ಅನಾಹತ ಚಕ್ರವು ವ್ಯಕ್ತಿಗಳಿಗೆ ತಮ್ಮ ಮೇಲೆ ತಮಗೆ ಸ್ವಯಂ ಪ್ರೀತಿ ಇಲ್ಲದೇ ಇರೋ ಥರ ಮಾಡುತ್ತೆ. ಹಾಗೆಯೇ ಸ್ವಯಂ ಸ್ವೀಕಾರದ ಮನೋಭಾವನೆ ಇಲ್ಲದಿದ್ದರಿಂದ ತಮ್ಮನ್ನು ತಾವೇ ಒಪ್ಪಿಕೊಳ್ಳದಂತಹ ಒಂದು ಮನಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ. ಇದರಿಂದಾಗಿ ವ್ಯಕ್ತಿಗಳಲ್ಲಿ ಸ್ವಾಭಿಮಾನದ ಕೊರತೆ ಉಂಟಾಗುತ್ತೆ. ಇದರಿಂದಾಗಿ ತಮ್ಮೊಳಗೆ ತಾವು ಒಂದು ಸಂಘರ್ಷವನ್ನು ಅನುಭವಿಸ್ತಾ ಇರ್ತಾರೆ. ಅನಾಹತ ಚಕ್ರ ಅಸಮತೋಲನಗೊಂಡಂತಹ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲಿ ಒಂದು ರೀತಿಯಂಥ ಅತೃಪ್ತಿ ಕಾಡ್ತಾ ಇರುತ್ತೆ. ಇದರಿಂದಾಗಿ ಜೀವನದಲ್ಲಿ ಯಾವುದರಿಂದಲೂ ಸಂತೋಷ ಹಾಗೂ ಯಾವುದೇ ವಿಷಯದಲ್ಲಿ ಒಂದು ಅರ್ಥವನ್ನು ಕಂಡುಕೊಳ್ಳೋದಕ್ಕೆ ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ. ಎಲ್ಲ ವಿಷಯಗಳಲ್ಲಿಯೂ, ಅದರಲ್ಲಿಯೂ ಸಂಬಂಧಗಳ ವಿಷಯದಲ್ಲಿ ಅಭದ್ರತೆ ಮತ್ತು ಅಸಮರ್ಪಕತೆಯ ಭಾವನೆಗಳು ನಿರಂತರವಾಗಿರುತ್ತೆ. ಅನಾಹತ ಚಕ್ರ ಅಸಮತೋಲನಗೊಂಡವರು ಒಂದೋ ಯಾರಿಗೋ ಹಣಕಾಸಿನ ಸಹಾಯ ಮಾಡೋದಕ್ಕೆ ಅಸಮರ್ಥರಾಗಿರ್ತಾರೆ, ಅಥವಾ ತನಗೆ ಇಲ್ಲದಿದ್ದರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಅತಿಯಾಗಿ ಬೇರೆಯವರಿಗೆ ಕಂಡವರಿಗೆ ದಾನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಇದರಿಂದಾಗಿ ಹಣಕಾಸನ್ನು ಸರಿಯಾಗಿ ನಿರ್ವಹಣೆ ಮಾಡಲಾಗದೆ ದುಡ್ಡಿನ ವಿಷಯದಲ್ಲಿ ಸಮಸ್ಯೆಯಿಂದ ಬಳಲ್ತಾರೆ. ಹೀಗೆ ಅನಾಹತ ಚಕ್ರ ದುರ್ಬಲವಾದಾಗ ಅನೇಕ ರೀತಿಯ ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಆರ್ಥಿಕವಾದಂತಹ ಸಮಸ್ಯೆಗಳು ಉಂಟಾಗುತ್ತೆ. ಈ ಸಮಸ್ಯೆಗಳನ್ನು ಯಾವ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ಅವುಗಳನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಇದು ದೀರ್ಘಕಾಲದಲ್ಲಿ ದೊಡ್ಡ ರೀತಿಯ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಂದರ್ಭ ಉಂಟಾಗ್ಬೋದು.
ಅದಕ್ಕಾಗಿ ಏನು ಮಾಡೋದು ಅಂತ ಕೇಳಿದ್ರೆ, ನೀವು ರೇಖಿಯನ್ನು ಅಭ್ಯಾಸ ಮಾಡೋದ್ರ ಮೂಲಕ ಎಲ್ಲ ಚಕ್ರಗಳನ್ನು ಸಮತೋಲನ ಮಾಡ್ಕೋಬೋದು. ಚಕ್ರ ಧ್ಯಾನದ ಅಭ್ಯಾಸವನ್ನು ಕೂಡ ಮಾಡ್ಬೋದು. ಕೆಲವೊಂದು ಯೋಗಾಸನಗಳಿದೆ, ಆ ಯೋಗಾಸನವನ್ನು ಮಾಡೋದ್ರಿಂದ ಕೂಡ ನಿಮ್ಮ ಅನಾಹತ ಚಕ್ರ ಸದೃಢ ಆಗ್ತಾ ಹೋಗುತ್ತೆ. ಇನ್ನು ಪೆಂಡ್ಯುಲಮ್ ಕಲ್ತಿರೋರು ಪೆಂಡ್ಯುಲಮ್ ಮೂಲಕ ಕೂಡ ಇದನ್ನು ಹೀಲ್ ಮಾಡ್ಕೋಬೋದು. ಸೆಲ್ಫ್ ಹಿಪ್ನಾಟಿಸಮನ್ನು ಅಭ್ಯಾಸ ಮಾಡಿಕೊಂಡು ಈ ಅನಾಹತ ಚಕ್ರದಲ್ಲಿರುವಂತಹ ಬ್ಲಾಕೇಜಸನ್ನು ತೆಗಿಬೋದು. ಹೀಗೆ ಅನೇಕ ವಿಧಾನಗಳು ಈ ಚಕ್ರಗಳನ್ನು ಹೀಲ್ ಮಾಡ್ಕೊಳ್ಳೋದಕ್ಕೆ ಇದ್ದಾವೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೂಕ್ತ ಗುರುಗಳ ಮೂಲಕ ಕಲ್ತ್ಕೊಂಡು ಅಭ್ಯಾಸ ಮಾಡಿ ನಿಮ್ಮ ಎಲ್ಲ ಚಕ್ರಗಳನ್ನು ಸಮತೋಲನಗೊಳಿಸ್ಕೊಂಡು ಸುಂದರವಾದಂತಹ ಜೀವನವನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯೋಗಕರ ಆಗಿದೆ ಅಂತ ನಾನಾದರೂ ಅಂದ್ಕೊಳ್ತೀನಿ. ಹಾಗಿದ್ದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನುಮಾನಗಳಿದ್ದರೆ ನೀವು ಕಮೆಂಟನ್ನು ಕೂಡ ಮಾಡ್ಬೋದು. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮಸ್ಕಾರ. ನಾನು ರವಿ, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನಾಟಿಸ್ಟ್. ಧನ್ಯವಾದಗಳು.